ಇನ್ನು ಸಿಎಂ ಸಿದ್ದರಾಮಯ್ಯ ಮುಡಾ ಸಂಕಷ್ಟದ ಸುಳಿಯಲ್ಲಿ ಬಿಲಬಿಲ ಅಂತಿದ್ದಾರೆ. ಎಫ್ಐಆರ್ ದಾಖಲಾಗಿರುವಂತಹ ಟೆನ್ಷನ್ ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಪಕ್ಷದಲ್ಲಿ ನಡೀತಿರುವಂತಹ ಬೆಳವಣಿಗೆಗಳು ಆತಂಕಕ್ಕೆ ದೂಡಿದೆ. ಅದರಲ್ಲೂ ಇಬ್ಬರು ಸಿಎಂ ಆಕಾಂಕ್ಷಿಗಳ ಭೇಟಿ ಕುತೂಹಲ ಕೆರಳಿಸಿದೆ. ಯತ್ನಾಳ್ ನೀಡಿರುವಂತಹ 2000 ಹೇಳಿಕೆ ರಾಜಕೀಯ ಬಿರುಗಾಳಿ ಎಬ್ಬಿಸಿದೆ. ಮುಡಾ ಎಫ್ಐಆರ್ ಬಳಿಕ ಚಿಂತೆಗೆ ಜಾರಿದ್ರ ಸಿದ್ದರಾಮಯ್ಯ. ಸಿಎಂ ಸಿದ್ದರಾಮಯ್ಯ ಸ್ಥಿತಿ ಕಾದ ಕಾವಲಿಯ ಮೇಲೆ ಕುಳಿತಂತಾಗಿದೆ. ಒಂದ್ ಕಡೆ ಮುಡಾ ತನಿಖೆ, ಮತ್ತೊಂದೆಡೆ ಎಲ್ಲಿ ಮುಡಾ ಕೇಸ್ನಲ್ಲಿ ಸಿಬಿಐ ಇಡಿ ಎಂಟ್ರಿ ಕೊಡುತ್ತೋ ಅನ್ನೋ ಆತಂಕ. ಈ ನಡುವೆ ರಾಜೀನಾಮೆಗೆ ಒತ್ತಡ ಬೇರೆ. ಇಷ್ಟೆಲ್ಲ ಆತಂಕದ ನಡುವೆ ಸಿಎಂ ಸಿದ್ದು ನನ್ನ ಯಾರೂ ಏನೂ ಮಾಡಲು ಆಗಲ್ಲ ಅಂತ ಹೇಳಿಕೊಂಡು ಓಡಾಡ್ತಿದ್ರು ಒಳಗೊಳಗೆ ಚಿಂತೆ ಕಾಡ್ತಿದೆ. ಇದಕ್ಕೆಲ್ಲ ಇಂಪು ನೀಡುವಂತೆ ಕೆಲವೊಂದು ಡೆವಲಪ್ಮೆಂಟ್ಗಳು ಸಹ ನಡೀತಿವೆ. ಸಿದ್ದು ರಾಜೀನಾಮೆಗೆ ಒತ್ತಡ ಬೆನ್ನಲ್ಲೇ ಸಿಎಂ ಆಕಾಂಕ್ಷಿಗಳಿಂದ ಸಭೆ. ಕುತೂಹಲ ಮೂಡಿಸಿದ್ದ ಡಿಕೆ ಶಿವಕುಮಾರ್ ಪರಮೇಶ್ವರ್ ಮೀಟಿಂಗ್. ಮೊನ್ನೆಯಷ್ಟೇ ಮಾಜಿ ಸ್ಪೀಕರ್ ಕೆಬಿ ಕೋಳಿವಾಡ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿದ್ರು. ಇದರ ಬೆನ್ನಲ್ಲೇ ಇಬ್ಬರು ಸಿಎಂ ಆಕಾಂಕ್ಷಿಗಳು ಇವತ್ತು ಭೇಟಿಯಾಗಿದ್ದು ಕುತೂಹಲ ಕೆರಳಿಸಿದೆ. ಎತ್ತಿನಹೊಳೆ ಯೋಜನೆ ನೆಪದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಗೃಹ ಸಚಿವ ಪರಮೇಶ್ವರ್ ನಿವಾಸಕ್ಕೆ ಭೇಟಿ ನೀಡಿದ್ರು. ಮುಡಾ ಕೇಸ್ನಲ್ಲಿ ಸಿಎಂ ತಲೆದಂಡ ಅನ್ನೋ ಲೆಕ್ಕಾಚಾರದ ಬಗ್ಗೆ ಚರ್ಚೆ ನಡೆಸಿದ್ರು ಎನ್ನಲಾಗ್ತಿದೆ. ಆದ್ರೆ ಸಭೆಯ ಗುಟ್ಟು ಹೊರಬಿದ್ದಿಲ್ಲ. ಇಬ್ರೇನು 136 ಜನ ಒಟ್ಟಿಗಿದ್ದೀವಿ. ಅಧಿಕಾರಿ ಆಗ್ಬೇಕು ನಮ್ಗೆ, ಯಾವ ಅಧಿಕಾರಿನೂ ಬೇಡ. ಯಾವ ಅಧಿಕಾರದ ಇದು ಇಲ್ಲ, ಏನು ಇಲ್ಲ. 136 ಜನ ಒಗ್ಗಟ್ಟಾಗಿದ್ದೀವಿ. ಇತ್ತ ಸಿಎಂ ಕಾವೇರಿ ನಿವಾಸ ಬಿಟ್ಟು ಕದಲಿಲ್ಲ. ಚಿಕ್ಕಜಾಲ ಬಳಿ ಅಕ್ಷಯ ಪಾತ್ರೆ ಅಡುಗೆ ಮನೆ ಉದ್ಘಾಟನೆಗೂ ಗೈರಾದ್ರು. ಡಿಕೆಶಿ ಭೇಟಿ ಬೆನ್ನಲ್ಲೇ ಹೋಮ್ ಮಿನಿಸ್ಟರ್ ಸಿದ್ದು ಭೇಟಿಗೆ ದೌಡಾಯಿಸಿದ್ರು. 15 ನಿಮಿಷ ಚರ್ಚೆ ನಡೆಸಿದ್ರು. ಸಂಚಲನ ಸೃಷ್ಟಿಸಿದ ಯತ್ನಾಳ್ 1000 ಕೋಟಿ ಬಾಂಬ್. ಸಿಎಂ ಆಗಲು ಡಿಕೆ ಯತ್ನಿಸುತ್ತಿದ್ದಾರಾ ಅನ್ನೋ ಚರ್ಚೆ ಬೆನ್ನಲ್ಲೇ ಬಿಜೆಪಿ ಶಾಸಕ ಯತ್ನಾಳ್ 1000 ಕೋಟಿ ಬಾಂಬ್ ಸಿಡಿಸಿ ಹಲ್ಚಲ್ ಎಬ್ಬಿಸಿದ್ದಾರೆ. ನೋಡ್ರಿ, ಯಾರ್ಯಾರು 8 ಮಂದಿ ಮುಖ್ಯಮಂತ್ರಿ ಅಭ್ಯರ್ಥಿ ಇದ್ದಾರೆ ಕರ್ನಾಟಕದಾಗ. ಅವರೆಲ್ಲರೂ ನಾನು ಮುಖ್ಯಮಂತ್ರಿ ಆಗ್ಬೇಕು, ನೀನು ಮುಖ್ಯಮಂತ್ರಿ, ಎಲ್ಲರೂ ಯಾರ್ಯಾರು ಎಲ್ಲ ಆರ್ಥಿಕವಾಗಿ ಗಟ್ಟಿದ್ದವ್ರಿಗೆ ಅದಾರ. ನಾ MLA ಖರೀದಿ ಮಾಡ್ತೀನಿ, ನಾ MLA ಖರೀದಿ ಮಾಡ್ತೀನಿ ಅಂತ. ಆದ್ರೆ ಪಾಪ ಸಿದ್ದರಾಮಯ್ಯ ಯಾರು ಬ್ಯಾನ್ ಆಗ್ತಲ್ಲ. ಅವ್ರು ಹಿಂದಿದ್ದವರು ಅವರು CM ಅಂತಾರೆ. ಮುಂದೆ ಇಲ್ಲಿ ನಡೆದಿದ್ದೆ ಅದೇ ವ್ಯವಹಾರ, ಕುದುರೆ ವ್ಯಾಪಾರನೇ ಏನು ಪ್ರಾರಂಭ ಆಗೈತೆ ಕಾಂಗ್ರೆಸ್ನಲ್ಲಿ. BJP ಒಳಗೇನವ್ರು ಯಾಕೆ ಅವ್ರು ಮೆಜಾರಿಟಿ ಇಲ್ಲ ಮತ್ತು ನಾವು ಒಪ್ಪುವುದಿಲ್ಲ. ಕುದುರೆ ವ್ಯಾಪಾರ ಬ್ಯಾಡ ಈ ಸಲ. ಪೂರ್ಣ ಪ್ರಮಾಣದ ನಮ್ಮದೇ ಸರ್ಕಾರ ಬರ್ತದೆ. ಕೈ ನಾಯಕರು ಯತ್ನಾಳ್ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ್ರು ಬಿಜೆಪಿ ಕಡೆಯೇ ಬೆರಳು ತೋರಿಸಿದ್ದಾರೆ. ಗೊತ್ತಿಲ್ಲಪ್ಪ ನನಗೆ, 1000 ಕೋಟಿ ನಾವು ನೋಡೇ ಇಲ್ಲ. ಅದೇನು ಅವ್ರನ್ನ ಕೇಳ್ಬೇಕು ನೀವು. ಅಲ್ಲ ಸರ್, ಆ ಥರದ ನೀವು ಅಸ್ಥಿರ ಆಗ್ತಾ ಇದೆ ಸರ್ಕಾರ ಸಿದ್ದರಾಮಯ್ಯ ಅವ್ರ ಮೇಲೆ ದ್ವೇಷ ಸಾಧಿಸೋ ಮೂಲಕ ಅಂತ ಆರೋಪ ಮಾಡ್ತಾ ಇದ್ರಿ. 1200 crores ರೆಡಿ ಇದೆ ಅಂತ ಹೇಳ್ತಾ ಇದ್ದಾರೆ. ಇದನ್ನ KPCC ಇದು ಪಕ್ಷಕ್ಕೆ ನಮ್ಮ ಸರ್ಕಾರ ಉಳಿಸ್ಲಿಕ್ಕೆ ಮಾಡ್ತಾ ಇದ್ದಾರೆ. ನಮ್ಮ ಲೀಗಲ್ ಟೀಮ್ ಹತ್ರ ಚರ್ಚೆ ಮಾಡ್ತೀವಿ. ಇದರ ಬಗ್ಗೆ ನಾನೀಗಾಗಲೇ ನಮ್ಮ ಹೈಕಮಾಂಡ್ಗೂ ನನ್ನ ಗಮನಕ್ಕೆ ತಂದಿದ್ದೀನಿ. ರಿಪೋರ್ಟ್ ಎಲ್ಲ ನೀವೆಲ್ಲ ರಿಪೋರ್ಟ್ ಮಾಡಿದ್ದೀವಿ. ಯತ್ನಾಳ್ ಹೇಳಿಕೆಗೆ ದನಿಗೂಡಿಸಿರೋ ಆರ್ ಅಶೋಕ್, ಡಿಕೆಶಿ ಬಗ್ಗೆನೇ ಹೇಳಬೇಕು ಅಂತಂದ್ರೆ ಸಚಿವ ಮಹದೇವಪ್ಪ ಬಿಜೆಪಿಯಲ್ಲಿ ಸಿಎಂ ಆಗಲು 2000 ಕೋಟಿ ಕೊಡಬೇಕು ಅಂತ ಆರೋಪಿಸಿದ್ದಾರೆ. ಅವರು ಹೇಳಿದಾರಲ್ಲ ಹಿಂದೆ ಏನೋ 106 ಕೋಟಿ ಕೊಟ್ಟು ಅಂತ. ನಾನು ಕೇಂದ್ರದ ಕಾಂಗ್ರೆಸ್ ನಾಯಕರ ಬಗ್ಗೆ ಹೇಳಿದ್ದು ಅಂತ ಯತ್ನಾಳ್ ಅವರೇ ಸ್ಪಷ್ಟ ಮಾಡಿದ್ದಾರೆ. ಇದು ಅದೇ ಕೇಸ್ ಆಗುತ್ತೆ ನನಗನ್ಸುತ್ತೆ. ಯಾವಾಗ ಅವರು DK ಶಿವಕುಮಾರ್ ಬಗ್ಗೆನೇ ಮಾತಾಡ್ತಾರಲ್ಲ ಯತ್ನಾಳ್, ಅಲ್ಲಿ ಮುಖ್ಯಮಂತ್ರಿ ಆಗಕ್ಕೂ 2000 ಕೋಟಿ ಕೊಡಬೇಕು ಮೊದಲೇ ಹೇಳಿದ್ರು. ಈಗಲೂ ಅದನ್ನ ಹೇಳ್ತದೆ ಅಂದ್ರೆ ಬಿಜೆಪಿ ಹೌಸ್ ಇಸ್ ನಾಟ್ ಇನ್ ಆರ್ಡರ್. ಈ ನಡುವೆ ಸಿಎಂ ಆಪ್ತ ಸಚಿವ ಮಹದೇವಪ್ಪ ಸಿಎಂ ಕುರ್ಚಿಗೆ ಟವೆಲ್ ಹಾಕಿದವರಿಗೆ ಕಳೆದ 3 ದಿನಗಳಿಂದಲೂ ಟಾಂಗ್ ಕೊಡ್ತಿದ್ದಾರೆ. ವಿಪಕ್ಷಗಳ ಜೊತೆ ಸ್ವಪಕ್ಷದವರನ್ನು ಕುಟುಕಿದ್ದಾರೆ. ಹೊಟ್ಟೆ ಕಿಚ್ಚಿನವರು, ಇವ್ರ ನಾಯಕತ್ವ ಹೋಗ್ಬೇಕು ಅನ್ನೋರು, ಏನಾದ್ರೂ ಮಾಡಿ ನಿಲ್ಲಿಸ್ಬಿಟ್ರೆ ನಾವು ಕೂತ್ಕೋಬೇಕು ಅನ್ನೋರು ಏನ್ ಹೇಳಿದ್ರು ನಾವು. ಸಿದ್ದರಾಮಯ್ಯ ರಿಮೇನ್ as an honest politician. ಬೇಗ ಓಡೋಗಿ ಅಧಿಕಾರ ಹಿಡ್ಕೋಬೇಕು. ಸಿದ್ದರಾಮಯ್ಯ ಹೋದ್ರೆ ಕುರ್ಚಿ ಸಿಕ್ಕೋದು. ಯಾರ್ಯಾರು ಆಸೆಗಣ್ಣಿನಿಂದ ನೋಡ್ತಾ ಇದ್ದಾರೆ ಅವ್ರಿಗೆ ಸಿದ್ದರಾಮಯ್ಯ ಪ್ರಡಂಬುತವಾಗಿ ಕೂತ್ಬಿಟ್ಟಿದ್ದಾರೆ. ಇನ್ನು ಯತ್ನಾಳ್ ಹೇಳಿಕೆ ವಿರುದ್ಧ ಕಾಂಗ್ರೆಸ್ ನಾಯಕರು ದೂರು ನೀಡಿದ್ರು. ಕಾಂಗ್ರೆಸ್ ನಾಯಕ VS ಉಗ್ರಪ್ಪ ನೇತೃತ್ವದಲ್ಲಿ ಬೆಂಗಳೂರಿನ ಹೈಗ್ರೌಂಡ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ಭಾರತೀಯ ಜನತಾ ಪಾರ್ಟಿಯ ನಾಯಕರು
ಸುಮಾರು 1,000 ಕೋಟಿಯಷ್ಟು ಹಣವನ್ನ ಸಂಗ್ರಹಿಸಿ ಇಟ್ಟಿದ್ದಾರೆ. 1,000 ಕೋಟಿಯಷ್ಟು. ಆದರೆ ಭಾರತೀಯ ಜನತಾ ಪಾರ್ಟಿಯವರು ಇವತ್ತು ಹಿಂಬಾಗಿಲಿನಿಂದ ರಾಜ್ಯದಲ್ಲಿ ಅಧಿಕಾರವನ್ನ ಹಿಡಿತಕ್ಕಂಥದಕ್ಕೆ ಸನ್ನಾಹವನ್ನ ಕಾನ್ಸ್ಪಿರಸಿಯನ್ನ ಇವತ್ತು ಮಾಡಿರತಕ್ಕಂಥದ್ದು ಆ ಪಕ್ಷದ ಕೇಂದ್ರದ ಮಾಜಿ ಮಂತ್ರಿಗಳು, ಹಾಲಿ ಶಾಸಕರಾಗಿರುವಂತ ಯತ್ನಾಳ್ರವರು ಇದನ್ನ ಸ್ಪಷ್ಟವಾಗಿ ರಾಜ್ಯದ ಜನತೆ ಮುಂದೆ ಇಟ್ಟಿದ್ದಾರೆ. ಇಷ್ಟೆಲ್ಲ ಬೆಳವಣಿಗೆ ನಡುವೆ ಬಿಜೆಪಿ ಶಾಸಕ ಸುರೇಶ್ ಗೌಡ ಮಾರ್ಚ್ ಏಪ್ರಿಲ್ಗೆ ರಾಜ್ಯ ವಿಧಾನಸಭೆಗಳಿಗೆ ಚುನಾವಣೆ ನಡೆಯುತ್ತೆ, ಕಾಂಗ್ರೆಸ್ನವರೇ ಸಿದ್ದುನ ಇಳಿಸ್ತಾರೆ ಅಂತ ಭವಿಷ್ಯ ನುಡಿದ್ರು. ರಾಜಕೀಯ ಮುಂದೆ ಕಾದ್ ನೋಡ್ರಿ, ಡಿಸೆಂಬರ್ ಅಲ್ಲಿ ಒಂದು ಕ್ರಾಂತಿ ಆಗುತ್ತೆ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ, ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ನವ್ರು ಇಳಿಸ್ತಾರೆ. ನಾನೇ ಹೇಳ್ತಾ ಇದ್ದೀನಲ್ಲ, ಕಾಂಗ್ರೆಸ್ನವ್ರು ಸಿದ್ದರಾಮಯ್ಯನವ್ರು ಇಳಿಸ್ತಾರೆ, ಡಿಸೆಂಬರ್ಗೆ ಇಳಿಸ್ತಾರೆ. ಚುನಾವಣೆ ಮಾರ್ಚ್ ಏಪ್ರಿಲ್ ಬರುತ್ತೆ ಅಷ್ಟೇ. ಅದೇನೇ ಇರಲಿ, ಮುಡಾ ಸುಳಿಯಲ್ಲಿ ಸಿಲುಕಿರೋ ಸಿಎಂ ತಲೆದಂಡ ಆಗಬಹುದು ಅನ್ನೋ ಲೆಕ್ಕಾಚಾರದ ನಡುವೆ ನಡೀತಿರೋ ರಾಜಕೀಯ ಬೆಳವಣಿಗೆಗಳು ತೀವ್ರ ಕುತೂಹಲ ಕೆರಳಿಸಿರೋದಂತೂ ಸ್ಪಷ್ಟ. ಅನಿಲ್, TV9 ಬೆಂಗಳೂರು.